ನಮಸ್ಕಾರ. ಪಿವಿ ನ್ಯೂಸ್ ಪೀಪಲ್ ವಾಯ್ಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಲಾವಣ್ಯ ರವಿಚಂದ್ರ. ಅಂಬಳೆ ಗ್ರಾಮ ಪಂಚಾಯಿತಿಯಲ್ಲಿ ಹಣ ದುರ್ಬಳಕೆ ಆರೋಪ ಸತ್ಯಕ್ಕೆ ದೂರವಾದ ಮಾತು. ಮಾಜಿ ಅಧ್ಯಕ್ಷ ಎಲ್ ನವೀನ್ ಹೇಳಿಕೆ. ಚಾಮರಾಜನಗರ ಜಿಲ್ಲೆಯ ಹೆಳಂದೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಅಂಬಳೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ನವೀನ್ ಎಲ್ ಹಾಗೂ ಗ್ರಾಮದ ಮುಖಂಡರು ಸುದ್ದಿಗೋಷ್ಠಿ ನಡೆಸಿದರು. ಮಾಜಿ ಅಧ್ಯಕ್ಷ ನವೀನ್ ಎಲ್ ಅವರು ಮಾತನಾಡಿ, ಮೊದಲು ಅಂಬಳೆ ಗ್ರಾಮ ಪಂಚಾಯಿತಿ ಸದಸ್ಯನಾಗಲು ಅವಿರೋಧ ಆಯ್ಕೆ ಮಾಡಿದ ವೈಕೆಮೋಳೆ ಗ್ರಾಮಸ್ಥರು ಹಾಗೂ ಪ್ರಮುಖರಿಗೆ ಕೃತಜ್ಞತೆ ತಿಳಿಸಿದರು. ನಂತರ ಸುದ್ದಿಗೋಷ್ಠಿ ವಿಚಾರವನ್ನು ಮಾತನಾಡಿ, ಯಳಂದೂರು ತಾಲೂಕಿನ ಅಂಬಳೆ ಗ್ರಾಮ ಪಂಚಾಯಿತಿಯಲ್ಲಿ ಹಣ ದುರ್ಬಳಕೆ ಆಗಿದೆ ಎಂದು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರುಗಳು, ಮಾಜಿ ಉಪಾಧ್ಯಕ್ಷರು ಹಾಗೂ ಸದಸ್ಯರುಗಳು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ನಂತರ ಸುದ್ದಿಗೋಷ್ಠಿ ಮಾಡಿ ಗ್ರಾಮ ಪಂಚಾಯಿತಿ ಪಿಡಿಒ ಹಾಗೂ ಅಧ್ಯಕ್ಷರು ಹಣ ದುರ್ಬಳಕೆ ಮಾಡಿದ್ದಾರೆ ಎಂದು ಆರೋಪ ಮಾಡಿರುತ್ತಾರೆ. ಈ ಆರೋಪ ಸತ್ಯಕ್ಕೆ ದೂರವಾದ ಮಾತಾಗಿದೆ. ನಾನೊಬ್ಬ ಇಂಜಿನಿಯರ್ ಪದವೀಧರನಾಗಿದ್ದು ಸಹಿ ಮಾಡುವ ಮುನ್ನ ಪ್ರತಿಯೊಂದು ಆದೇಶ ನಿಯಮ ತಿಳಿದುಕೊಂಡು ಮಾಡಿರುತ್ತೇನೆ. ನಮ್ಮ ಮೇಲೆ ಮಾಡಿರುವ ಆರೋಪ ಸುಳ್ಳು ಆರೋಪವಾಗಿದೆ. ಹಾಗಾಗಿ ಯಾವುದೇ ತನಿಖೆ ಎದುರಿಸಲು ಸಿದ್ಧರಿರುತ್ತೇವೆ ಎಂದು ತಿಳಿಸಿದರು. ಗ್ರಾಮದ ಮುಖಂಡ ಮಹದೇವಪ್ಪ ಮಾತನಾಡಿ, ನವೀನ್ ರವರು ಪಂಚಾಯಿತಿ ಅಧ್ಯಕ್ಷರಾಗಿ ಕೇವಲ 9 ತಿಂಗಳ ಅವಧಿಯಲ್ಲಿ ಜನ ಮೆಚ್ಚುವ ಕೆಲಸ ಮಾಡಿದ್ದಾರೆ. ಅವರ ಅಭಿವೃದ್ಧಿ ಕಾರ್ಯಗಳನ್ನು ಸಹಿಸದೆ ಕೆಲವರು ಸುಳ್ಳು ಆರೋಪ ಮಾಡಿರುತ್ತಾರೆ ಎಂದು ತಿಳಿಸಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಮಹೇಶ್, ಮುಖಂಡ ಶ್ರೀನಿವಾಸ್ ಮತ್ತಿತರರು ಹಾಜರಿದ್ದರು. ವರದಿ ಗುಳಿಪುರ ಮಣಿಕಂಠ ನಾಯಕ್, ಚಾಮರಾಜನಗರ. ಈಗ ನಮ್ಮ ಅಧ್ಯಕ್ಷರ ಮೇಲೆ ಆರೋಪ ಮಾಡಿರೋದು ಎಲ್ಲ ನಿರಾಧಾರ. ನನಗೆ ಗೊತ್ತಾದ ಹಾಗೆ ನಾನು ಪ್ರತಿದಿನ ಸಾಮಾನ್ಯವಾಗಿ ಅಧ್ಯಕ್ಷರ ನಿಂತಿರ್ತೀನಿ. ಯಾವುದೇ ಡೆವಲಪ್ಮೆಂಟ್ ಆಗಲಿ, ಡೆವಲಪ್ಮೆಂಟು ಇವು ಅಧ್ಯಕ್ಷರಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಆಗಿರೋದು. ನಮ್ಗೆ ಯಾರೇ ಬಡವರಾಗಲಿ ಶ್ರೀಮಂತರಾಗಲಿ ಯಾರೇ ಬಂದು ಕೇಳಿದ್ರೆ ಸಮಸ್ಯೆ ಇದ್ದರೆ ಕುಡಿಯೋ ನೀರಾಗಲಿ, ಬೀದಿ ಬಲ್ಪ್ ಆಗಲಿ, ಗಲ್ಲಿ ತೋಡೋದಾಗಲಿ ಎಲ್ಲ ಮೂಲಭೂತ ಸೌಕರ್ಯಗಳು ಹೆಚ್ಚು ವಿದ್ಯಾವಂತರಾಗಿ ಆದ್ಯತೆ ಕೊಟ್ಟು ಡೆವಲಪ್ಮೆಂಟ್ಸ್ ಆಗಿರೋದೇ ನವೀನ ಅಧ್ಯಕ್ಷರ ಕಡೆಯಿಂದ. ಅದು ಯಾವ ಕಡೆಯೆಲ್ಲ ಇದೇ ಇರ್ತವೆ. ಅದು ಹೆಚ್ಚಿಗೆ ಡೆವಲಪ್ಮೆಂಟ್ ನಾನು ಕಣ್ಣಾರ ನೋಡಿದ್ರೆ ಬಸ್ ಬಂತು KSRTC, ಅದಕ್ಕೆ ಇವ್ರ ಮೂಲ ಕಾರಣ. ಅದೇ ನಾನು ಒಂದು 23 ಗುಂಟ ಇದರಲ್ಲಿ ನೀರು ನಿಂತ್ಕೊತಿದ್ದಕ್ಕೆ ಬಚ್ಚಿ ನೀರು, ಅದನ್ನ ನಾನೇ ಬುದ್ಧ ಮಾತಾಡಿ ವಿಡಿಯೋ ಕೇಳಿದೆ. ತುಂಬ ತೊಂದರೆ ಆಯ್ತಂತ ಅದನ್ನ ಪಾಪ ಮಾಡಿಸ್ತಾರೆ. ಡೆವಲಪ್ಮೆಂಟ್ ಅಂತೂ 9 ತಿಂಗಳಲ್ಲಿ ಅತಿ ಹೆಚ್ಚು ಡೆವಲಪ್ಮೆಂಟ್ ಮಾಡ್ತಕ್ಕಂಥ ಅಧ್ಯಕ್ಷರಲ್ಲಿ ಇವರೇ ಮೊದಲೇ ಹೋಗುತ್ತೆ ನಾನು ಹೇಳ್ಬಾರೆ. ದಯವಿಟ್ಟು ನಮಸ್ಕಾರ. ನಮಸ್ಕಾರ. ಈ ದಿವಸ ಈ ಒಂದು ಮಾಧ್ಯಮ ಸುದ್ದಿಗೋಷ್ಠಿನ ಕರೆದ ಉದ್ದೇಶ ಏನಂತಂದರೆ, ಮೊದಲಿಗೆ ನಾನು ವೈಕೆಮಳೆ ಗ್ರಾಮದ ಜನತೆಗೆ, ಗ್ರಾಮಸ್ಥರಿಗೆ ಧನ್ಯವಾದ ಬಯಸ್ತೇನೆ. ಯಾಕಂದರೆ 2020-25 ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ಅಂಬಳೆ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಆಶೀರ್ವಾದ ಕಳಿಸಿದ್ದಾರೆ. ಹಾಗೂ 2025ನೇ ಇಸ್ವಿಯಲ್ಲಿ ಏಪ್ರಿಲ್ ತಿಂಗಳಲ್ಲಿ ಅಧ್ಯಕ್ಷನಾಗಿ ಅಧಿಕಾರ ಸ್ವೀಕರಿಸಿರ್ತೇನೆ. ಅದಕ್ಕೆ ನಮ್ಮ ಗೌರವಾನ್ವಿತ ಸದಸ್ಯರಿಗೆ ಧನ್ಯವಾದಗಳು ಹಾಗೂ ನಮ್ಮ ಪಕ್ಷದ ಪ್ರಮುಖರಿಗೆ ಧನ್ಯವಾದಗಳು ತಿಳಿಸ್ತೇನೆ. ಇವತ್ತು ಈ ಪ್ರೆಸ್ ಮೀಟ್ ಕರೆದ ಉದ್ದೇಶ ಏನಂತಂದರೆ, ನಿನ್ನೆ ನಮ್ಮ ಮಾಜಿ ಅಧ್ಯಕ್ಷರುಗಳು ಹಾಗೂ ಮಾಜಿ ಸದಸ್ಯರುಗಳು ನನ್ನ ಮೇಲೆ ಹಾಗೂ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಕಾವ್ಯವರ ಮೇಲೆ ದೂರನ್ನು ಕೊಟ್ಟಿದ್ದಾರೆ. ಅದೆಲ್ಲ ಸತ್ಯಕ್ಕೆ ದೂರವಾದ ಮಾತು ತಿಳಿಸ್ತೇನೆ. ಮೊದಲಿಗೆ ನಾನು BE ಅಂದರೆ ಇಂಜಿನಿಯರಿಂಗ್ ಪದವೀಧರ. ಹಾಗಾಗಿ ನಮಗೆ ಕೆಲವು ಗೈಡ್ಲೈನ್ಸ್ಗಳು ನನಗೂ ಗೊತ್ತಿದೆ. ಹಾಗಾಗಿ ನಾನು ಅಧಿಕಾರಿಗಳು ಕೇಳಿಕೊಂಡೆ, ನಾನು ಏನೇ ಒಂದು ಮಾಡಬೇಕಾದ್ರೂ ಅವರು ಗಮನಕ್ಕೆ ತಂದು ಹಾಗೂ ನಮ್ಮ ಸದಸ್ಯರುಗಳು ಗಮನಕ್ಕೆ ತಂದು ಪ್ರತಿಯೊಂದನ್ನು ಅವರ ಅನುಮೋದನೆ ಆದ ನಂತರನೇ ನಾವು ಹಣನ ಉಪಯೋಗಿಸ್ಕೊಳ್ಳೋಕ್ಕೆ ಸಾಧ್ಯ. ದುರುಪಯೋಗ ಅಂತ ಹೇಳಿದರೆ ಸತ್ಯ ದೂರ ಬಂತು. ಅವ್ರೇನು ಗ್ರಾಮ ವಿಕಾಸದಲ್ಲಿ 15-16ನೇ ಇಸ್ವಿಲಿ 1 ಕೋಟಿ ಬಂದಿತ್ತು, 17-18ನೇ ಸಾಲಲ್ಲಿ 1 ಕೋಟಿ ಬಂದಿತ್ತು. ಅವೆಲ್ಲ ಖರ್ಚಾಗಿ 57 ಲಕ್ಷ ಬಾಕಿ ಇತ್ತು. ಈಗ 35 ಲಕ್ಷ ಬಾಕಿ ಇದೆ. ಅದರಲ್ಲಿ 15 ಲಕ್ಷ ಗರಡಿ ಮನೆಗೆ, ನಾಯಕರು ಬೀದಿ ಗರಡಿ ಮನೆಗೆ ಅಂತ ಅಂದ್ಬಿಟ್ಟು 15 ಲಕ್ಷ ಸೆಪ್ಟೆಂಬರ್ ತಿಂಗಳಲ್ಲಿ 15 ಲಕ್ಷ ಕೊಟ್ಟಿರ್ತಾರೆ. ಇನ್ನು 7 ಲಕ್ಷಕ್ಕೆ ಅವರು ಲೆಕ್ಕ ಕೇಳ್ತಿದ್ದಾರೆ. ಅದನ್ನು ಕೆಲವು ಫ್ಲೆಕ್ಸಿ ಫಂಡ್ ಅಂತ ಇರ್ತದೆ, ಅದನ್ನು ಎಮರ್ಜೆನ್ಸಿಗೆ ಅಂತ ಉಪಯೋಗಿಸ್ಕೊಳ್ಳಿ ಅಂತ ಸರ್ಕಾರನೇ ಸೂಚನೆ ಕೊಟ್ಟಿದೆ. ಹಾಗೂ ಅದು ಪ್ರಯೋಜನವಾಗಿ ಉಪಯೋಗಿಸ್ಕೋಬೋದು ಅಂತಲೂ ಇದೆ. ಅದನ್ನು ನಾವು ಎಲೆಕ್ಟ್ರಿಕ್ ಮತ್ತು ವಾಟರ್ ಸಪ್ಲೈಗೆ ಅದನ್ನು ಉಪಯೋಗಿಸ್ಕೊಂಡಿರ್ತಿದೆ.
ಅದು ನಮ್ಮ ಸದಸ್ಯರು ನಮಗೂ ಗೊತ್ತು. ಬಟ್ ನಿನ್ನೆ ಅವರು ಯಾಕೆ ಇದನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ, ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಅದು ಸತ್ಯ ದೂರ ಅಂತ. ಈಗ ನನ್ನ ಅವಧಿಲಿ 9 ತಿಂಗಳು 12 ದಿನ ಅವಧಿಗಳಿಗೆ ಚರಂಡಿ ಹೂಳು ತೆಗೆಸೋ ಕೆಲಸವನ್ನ ಪಾಂಡವಪುರದಿಂದ ಕರೆಸಿ 20 ಜನ ಕರೆಸಿ ಮಾಡಿರ್ತಾರೆ. ಅದಾದ ನಂತರ ವೈದ್ಯ ಮಾಡೋದಂದ್ರೆ 2 ವರ್ಷದ ಮೋಟ್ರ್ ಎಲ್ಲ ಕೆಟ್ಟಿತ್ತು, ಅದೆಲ್ಲ ಹೊಸ ಮೋಟ್ರ್ಗಳು ತರಿಸಿ ಹಾಕಿದ್ದು. ಆಮೇಲೆ ಈಗ ಮಾಧ್ಯಮದಲ್ಲಿ ಎಲ್ಲ ಸುದ್ದಿ ಮಾಡಿದ್ವಿ, ಬೂದು ನೀರು ನಿರ್ವಹಣೆ ಅಂತಿದ್ದು, ಅದು 15 ಲಕ್ಷದ ಕಾಮಗಾರಿ. ಅದನ್ನು ಕೂಡ ಚೆನ್ನಾಗಿ ಒಳ್ಳೆ ಕೆಲಸ ಮಾಡಿರೋದನ್ನು ನೀವು ಸುದ್ದಿ ಮಾಡಿದ್ರಿ, ಜನರು ತುಂಬ ಒಪ್ಕೊಂಡಿದ್ದಾರೆ. ಹಾಗೂ ಇನ್ನೂ ಸುಮಾರು ಜನ ನನ್ನ ಕೇಳೋದು ಗ್ರಾಮಸ್ಥರು, ನಮ್ಮ ಗ್ರಾಮಕ್ಕೂ ಇದೇ ಥರ ಮಾಡಿಕೊಡಿ, ನೀವು ಬಂದಮೇಲೆ ಅಭಿವೃದ್ಧಿ ಕೆಲಸಗಳು ಆಗ್ತಾಯಿದೆ, ಯಾಕಂದ್ರೆ ನೀವು ಎಜುಕೇಟೆಡು, ನಿಮ್ಮಂಥವ್ರು ರಾಜಕಾರಣ ಬರಬೇಕು ಅಂತೆಲ್ಲ ಹೇಳಿ ನಮ್ಮ ಗ್ರಾಮಕ್ಕೂ ಮಾಡಿಕೊಡಿ ಅಂತಂದ್ರೆ. ಇನ್ನೂ 15 ಲಕ್ಷ ರೂಪಾಯಿ ಬಾಕಿ ಇದೆ, ಅದು ಕೆಲಸ ಶುರು ಆಗಬೇಕಿತ್ತು. ಇನ್ನೂ ನನ್ನ ಅವಧಿಗೆ ನಡೆದಿರೋದ್ರಿಂದ ಅದನ್ನು ಮಾಡೋಕ್ಕಾಗಲಿಲ್ಲ, ಸಾಧ್ಯ ಇಲ್ಲ. ಮುಂದಿನ ದಿನಗಳಲ್ಲಿ ಮಾಡೋ ಪ್ರಯತ್ನ ಪಂಚಾಯತ್ ಅಭಿವೃದ್ಧಿಯನ್ನು ಮಾಡ್ತಾರೆ. ಅದಾದ ನಂತರ ನಿಮ್ಗೆ ಗೊತ್ತು ಐಲವ್ ಅಂಬಳೆ ಅಂತ ಅಂದ್ಬಿಟ್ಟು 3D ಹಾಕಲ್ಲಿ ಐಲವ್ ಅಷ್ಟೇ, ಅದು ನಮ್ಮೂರ ಅಭಿಮಾನಕ್ಕೋಸ್ಕರ ಇರಲಿ ಅಂತ ಅಂದ್ಬಿಟ್ಟು ಪಂಚಾಯತಿಲಿ ಎಲ್ಲ ಸದಸ್ಯರು ಒಪ್ಕೊಂಡಿದ್ರು. ಅದಾದ ನಂತರ ಕೆಲವರು ಯಾರೋ ಒಂದಿಬ್ಬರು ಫೋನ್ ಮಾಡಿ ಏಜೆನ್ಸಿಯವರಿಗೆ ಈ ಒಂದು ಹಣನ ನಮ್ಮ ಪಂಚಾಯತಿಂದ ಕೊಡಲ್ಲ, ಅಧ್ಯಕ್ಷ ಕೊಡ್ತಾರೆ, ಅವ್ರ ಹತ್ರ ನಾವು ಈಸ್ಕೊಳ್ಳಿ ಅಂತ ಹೇಳಿದ್ರೆ ಎಲ್ಲ ಒಪ್ಕೊಂಡು ಈ ಥರ ನಾವು ಪಂಚಾಯತಿಗೆ ಕೊಡಲ್ಲ ಅಂತಂದ್ರು. ಆ ಥರ ಏನಕ್ಕೆ ಮಾಡ್ತಾರೆ ಗೊತ್ತಿಲ್ಲ. ಇನ್ನೊಂದು, ಈಗ ಅಂಬಳೆ ಫಸ್ಟ್ರಿಂದ ಅಂಬಳೆ ಸೆಕೆಂಡ್ SCB ತೆಂಗಿನ ತೋಟ ಇದೆ, ಅಲ್ಲಿ ಮಾಲೀಕರು ಸುಮಾರು 2-3 ವರ್ಷದಿಂದ ನಮ್ಮ ಜಮೀನಲ್ಲಿ ನೀರು ನಿಂತ್ಕೊಂತ ಇದೆ. ದಯವಿಟ್ಟು ಇದನ್ನ ನಮಗೆ ಇದು ಮಾಡಿಕೊಡಿ ಅಂತ ಹಳೇ ದೇಶದಲ್ಲೂ ಕೇಳ್ಕೊಂಡಿದ್ದಾರೆ, ಅವ್ರು ಮಾಡೋಕ್ಕೆ ಸಾಧ್ಯ ಆಗಿಲ್ಲ, ಯಾಕೆಂದ್ರೆ ಗೊತ್ತಿಲ್ಲ. ನಾನು ಬಂದ ನಂತರ ಇನ್ನೇನು ಕೊನೆ ಅವಧಿ ಮುಗಿದು ಬರೋ ಟೈಮಲ್ಲಿ ಅದನ್ನ ರೋಡ್ನ ಅಗೆದು 600 mm ಪೈಪ್ನ ಅಳವಡಿಸಿ ನೀರು ಸರಾಗ ಹೋಗ್ತದೆ. ಇವತ್ತು ನೀವು ನೋಡ್ಬೋದು, ವೀಕ್ಷಣೆ ಮಾಡ್ಬೋದು, ಮುಂಚೆ ಹೇಗಿತ್ತು ಈಗ ತೆಂಗಿನ ತೋಟ ಈಗ ಹೇಗಿದೆ, ಎಲ್ಲ ನೀರೆಲ್ಲ ಹೋಗಿ ತುಂಬ ಚೆನ್ನಾಗಿದೆ. ಅದೊಂದು ಒಳ್ಳೆ ಕೆಲಸ ಮಾಡಿದ್ದೇನೆ. ಅದಾದ ನಂತರ ನಮ್ಮ ಅಂಬಳೆ ಮಾರಿಗುಡಿಯಿಂದ ಅಂಬಳೆ ನಮ್ಮ SCB ತನಕನೂ ಇಟಾಚಿ ಮುಖಾಂತರ ಹೂಳು ತೆಗೆಯೋ ಕೆಲಸ ಮಾಡಿದ್ದೇವೆ. ಯಾಕಂದರೆ ಎಷ್ಟು ಸುಮಾರು ಜನ ಕಂಪ್ಲೇಂಟ್ ಕೊಟ್ಟಿದ್ರು, ಈ ಥರ ಹಿಂಗೆಲ್ಲ ನೀರು ನಿಂತಿದೆ, ಡೆಂಗ್ಯೂ ಜ್ವರ ಬಂದರೆ ಏನು ಮಾಡೋದು, ಕಾಯಿಲೆಗಳು ಬಂದರೆ ಏನು ಮಾಡೋದು ಅಂತ. ನನ್ನ ಮನೆ ಮುಂಚೆ ಇದ್ದವ್ರಿಗೂ ಮನೆ ಮಾಡ್ಕೊಂಡಿದ್ರು, ಅವ್ರು ಮಾಡಿರಲಿಲ್ಲ. ಈಗ ನನ್ನನ್ನು ಬಂದು ತುಂಬ ನೀವು ಸ್ಪಂದಿಸ್ತೀರಾ, ಅದಕ್ಕೆ ನಂತರ ರೆಕಾರ್ಡ್ಸ್ಗಳಿದೆ, ಸ್ಪಂದಿಸ್ತೀರಾ ಅಂತ ಜನಗಳು ಕೇಳ್ಕೊಂಡಾಗ ನಾವು ಅದನ್ನು ಯಾವುದು ಮಾಡ್ಬೋದು ಅಂತ ಅಂದಾಗ ಅದನ್ನು ಮಾಡಿ ಕೊಟ್ಟಿದ್ವಿ. ನೀರೆಲ್ಲ ಸರಾಗ ಹೋಗ್ತದೆ, ಎಲ್ಲೂ ನಿಂತಾಗ. ಅದಾದ ನಂತರ ಹ್ಯಾಂಡ್ ಪಂಪ್ಗಳು ಎಲ್ಲ ಕಾಲದಲ್ಲೂ ಕೆಟ್ಟು ನಿಂತಿತ್ತು, ಅದಕ್ಕೂ ನಾವು ದಾಖಲಾತಿಗಳಿದೆ, ಕೆಲಸ ಮಾಡಿದ್ದೀವಿ. ಆ ನೀರನ್ನು ನಾವು ಕುಡಿದು ನೋಡಿದ್ದೀವಿ, ಶುದ್ಧವಾಗಿದೆ, ಚೆನ್ನಾಗಿದೆ. ಇದೆಲ್ಲ ನಮ್ಮ ಪಂಚಾಯತಿಗೆ ಸದಸ್ಯರ ಅನುಮೋದನೆ ತಗೊಂಡೇ ಮಾಡಿರೋದು. ಇನ್ನೊಂದು ಪಂಚಾಯತಿ ಬಿಲ್ಡಿಂಗ್ ಪೇಂಟ್ ನೀವು ನೋಡಿರ್ಬೋದು, ನಮ್ಮ ಪಂಚಾಯತಿ ತುಂಬ ಹಳೇ ಇದಾಗಿದೆ, ಹೊಸ ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಅದು ಕೋರ್ಟಲ್ ಕೇಸ್ ಇರೋದ್ರಿಂದ ಅದಕ್ಕೆ ನಿಲ್ಲಿಸ್ಬಿಟ್ಟಿದ್ದಾರೆ. ಗುತ್ತಿಗೆದಾರರು ಮಾಡ್ಬೋದಿತ್ತು, ಯಾಕಂದರೆ 15 ಲಕ್ಷ ಹಣ ಅದಕ್ಕೂ ಬಿಡುಗಡೆ ಮಾಡಿದ್ದೆ. 4 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. ಅಷ್ಟೊಂದು ಕೋರ್ಟಲ್ ಕೇಸ್ ಇದೆ, ಅದು ಕೋರ್ಟಲ್ ಕೇಸ್ ಇರ್ತಾರವರು ಅದನ್ನು ನಡೆಯೋಕ್ಕೆ ಆಗ್ತಾಯಿಲ್ಲ. ಅದಾಗ ನಾನು ಬಂದು ಕೇಳಿದೆ, ಪಂಚಾಯತಿ ಬಿಲ್ಡಿಂಗ್ ಪೇಂಟ್ ಮಾಡ್ಸೋಣ, ನಾವು ನಮ್ಮ ಆಫೀಸಿದ್ದು ನೆಟ್ಟಾಗ ಪೇಂಟ್ ಎಲ್ಲಿ ಮಾಡಿಸ್ತಾರೆ, ದುಡ್ಡು ಎಲ್ಲಿದೆ ಅಂತ ಹೇಳಿದ್ರು. ನಿಮ್ಗೆ ಯಾಕೆ ದುಡ್ಡಿದೆ ಮಾಡೋಣ ಬಿಡಿ, ಇಲ್ಲಾಂದರೆ ವಸೂಲತಿ ಅಂತಿದೆ, ಎಲ್ಲ ಗ್ರಾಮದವ್ರಿಗೂ ವಸೂಲತಿ ಮಾಡಿ ಅಂತ ನಾನೇ ಪ್ರೆಷರ್ ಆಗಿರುತ್ತೆ. ಸಾಧ್ಯದಷ್ಟು ವೈದ್ಯ ಮಾಡೋರು, ಚಂಚಳಿಯವರು, ಹೆಗ್ಡೆಗುಂದಿಯವರು, ಅಂಬಳೆಯವರು, ಇಲ್ಲ ನೀವು ಮಾಡಿ ತಿಂಗಳಿಗೆ 500 ರೂಪಾಯಿ ನಾವು ಆರಾಮ ಕೊಡ್ತೀವಿ, ನಾವು ಪಂಚಾಯತಿ ಅಭಿವೃದ್ಧಿ ಆಗಬೇಕು ಎಲ್ಲ ಒಪ್ಕೊಂಡಿದ್ರು. ಆ ಒಂದು ನಿಟ್ಟಿನಲ್ಲಿ ನಾವು ಸಾಧ್ಯದಷ್ಟು ಮಾಡಿದ್ದೀವಿ. ಎಲ್ಲಿ ಹಣ ಸಾಕಾಗ್ತದೆ ಅನ್ನೋ ಜಾಗದಲ್ಲಿ ಈಗ ಫ್ಲೆಕ್ಸಿ ಫಂಡ್ ಅಂತ ಇರ್ತಲ್ಲ ಗ್ರಾಮ ವಿಕಾಸದಲ್ಲಿ, ಅದನ್ನು ನಾವು ಅನುಮೋದನೆ ತಗೊಂಡೆ ಉಪಯೋಗ ಮಾಡಿರ್ತೇವೆ. ಈಗ ಇನ್ನೊಂದು ಏನು ಹೇಳಬೇಕು ಅಂದರೆ, ನಮ್ಮ KRDL ಗರಡಿ ಮನೆ ಅದು ಆ್ಯಕ್ಚುಲಿ ಸ್ವಲ್ಪ ಗೊಂದಲ ಇತ್ತು.